ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳತಕ್ಕಂತ ಅಧಿಕಾರಿಗಳಿಗೆ, ಸರ್ಕಾರದ ಅಧಿಕಾರ ದುರುಪಯೋಗ ಮಾಡಿಕೊಳ್ಳತಕ್ಕಂತ ಸರ್ಕಾರಿ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ತಳವಾರ ಮಹಾಸಭಾಕ್ಕೆ, ತಳವಾರ ಹೋರಾಟಕ್ಕೆ. ಆತ್ಮೀಯ ಬಂಧುಗಳೇ, ಬರ್ರಿ. ಆತ್ಮೀಯ ಬಂಧುಗಳೇ, ಇವತ್ತು ತಳವಾರ ಮಹಾಸಭಾದ ವತಿಯಿಂದ ಆಲಮೇಲ ತಾಲೂಕದ ಏನು ಗ್ರಾಮ ಘಟಕದ ಪದಾಧಿಕಾರಿಗಳ ಸಭೆ ಕರೆಯಲಾಗಿತ್ತು. ಯಾವ ಕಾರಣಕ್ಕಂದ್ರೆ ಏನು ಸುಮಾರು 2020 ಹಿಡ್ಕೊಂಡು ಇಲ್ಲಿ ತನಕ ಈ ತಳವಾರ ಸಮುದಾಯಕ್ಕೆ ಎಸ್ಟಿ ಸರ್ಟಿಫಿಕೇಟ್ ಕೊಡುತ್ತಾನೆ ಬಂದರೆ ಮತ್ತು ಏನಾದರೂ ಮತ್ತು ತೊಂದರೆಗಳು ಆಗ್ತಾನೆ ಬಂದಿದ್ದಾವೆ. ಆದರೆ ಇಲ್ಲಿವರೆಗೆ ನೈಜ ತಳವಾರರಿಗೆ ಎಲ್ಲಿ ಸರ್ಟಿಫಿಕೇಟ್ ತಡೆ ಆಗಿಲ್ಲ. ಯಾರೋ ಫೇಕ್ ಸರ್ಟಿಫಿಕೇಟ್ ತಗೊಳ್ತಾರೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ಒಂದಿಷ್ಟು ಗೊಂದಲಗಳ ಸೃಷ್ಟಿ ಆಗ್ತವ. ಯಾರು ಫೇಕ್ ಸರ್ಟಿಫಿಕೇಟ್ ತಗೊಳ್ತಾರಲ್ಲ ಅವ್ರ ಮೇಲೆ ಕ್ರಮ ತಗೊಳ್ರಿ. CR ಸೆಲ್ ಇದೆ, ಆ CR ಸೆಲ್ ಮುಖಾಂತರ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನಾನು ಕೂಡ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ. ಇತ್ತೀಚೆಗೆ ಏನು BJP ಸರ್ಕಾರದವರು ಕೊಟ್ಟಂತ ತಳವಾರ ಎಸ್ಟಿ ಸರ್ಟಿಫಿಕೇಟ್ ನಾವು ಅನ್ಕೊಂಡಿದ್ದೆವು ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ನಾಯಕರು ದೇವರಾಜ್ ಅರಸಿನಂತ ನಂತರ ಅತ್ಯುತ್ತಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಂದ್ರ ಬಹಳಷ್ಟು ಜನ ಹಿಂದುಳಿದ ವರ್ಗದವರಿಗೆ ಈ ಎಸ್ಟಿ ಸಮುದಾಯಕ್ಕೆ ಅನುಕೂಲ ಆಗ್ತದಂತಕ್ಕಂಥ ವಿಚಾರ ಇಟ್ಕೊಂಡು ಆಸೆ ಇಟ್ಕೊಂಡು ಬಹಳಷ್ಟು ಖುಷಿ ಪಟ್ಟಿದ್ದೇವೆ ನಾವು ಈ ರಾಜ್ಯಕ್ಕೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಾಗ. ದುರ್ದೈವ ಏನಾಗ್ಯದೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾರು ಕಿವಿ ಓದ್ಲಕತ್ತಾರೋ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಈ ಕೇಸ್ ತಳವಾರ ಕೇಸ್ ಕೋರ್ಟಲ್ಲಿದೆ. ಯಾರು ಕೋರ್ಟಿಗೆ ಹೋಗಿದಾರಂದ್ರ ಈ ವಾಲ್ಮೀಕಿ ಅಂತಕ್ಕಂಥ ಹೆಸರಿಟ್ಕೊಂಡು ಕರಿತಕ್ಕಂಥ ಸಮುದಾಯ. ಬಹುಶಃ ವಾಲ್ಮೀಕಿ ಅವರ ಸಮಾಜದವಲ್ಲ, ವಾಲ್ಮೀಕಿ ಕಳುವಾಗೇನಂತ ನಮ್ಗೆ ಗೊತ್ತಿದೆ. ಆ ಸಮುದಾಯ ಇವತ್ತು ತಳವಾರಿಗೆ ಸರ್ಟಿಫಿಕೇಟ್ ಕೊಡಬೇಡ್ರಿ ಅಂತೇಳಿ ಕೋರ್ಟಿಗೆ ಹೋಗಿದ್ದಾರೆ. ಅವರೇ ಕೋರ್ಟಿಗೆ ಹೋಗಿದ್ದಾರೆ. ಯಾರ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರೆ ಅಂದ್ರೆ ಸರ್ಕಾರದ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಕೇಸ್ ನಡೆದ ತಳವಾರ ಮಹಾಸಭಾ ಇವತ್ತು ಕೋರ್ಟಲ್ಲಿ ಕೇಸ್ ಫೇಸ್ ಮಾಡ್ತಾ ಇದ್ದೇವೆ ನಾವು. ಇವತ್ತು ತಳವಾರದು ವಿಚಾರ ಕೋರ್ಟ್ನಾಗಿದ್ದಾಗ ಆ ಒಂದು ವಿಚಾರದ ಮೇಲೆ ಮತ್ತೊಂದು ಸುತ್ತೋಲೆ ಮಾಡ್ತಾರೆ ಸಿದ್ದರಾಮಯ್ಯ ಸಾಹೇಬ್ರಂದ್ರ ಬಹುಶಃ ಅನುಭವಿ ಮುಖ್ಯಮಂತ್ರಿಗಳು ನೀವು ಇದು ಮಾಡ್ತಕ್ಕಂಥದ್ದು ನಿಮಗೆ ಅನುಭವದ ಕೊರತೆ ಇದೆ ಅಂತಕ್ಕಂಥ ಆರೋಪ ನಿಮ್ಮ ಮೇಲೆ ನಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಒಂದು ವಿಷಯ ಕೋರ್ಟ್ನಾಗಿದ್ದಾಗ ಅದ್ರ ಮೇಲೆ ಯಾವುದೇ ಸುತ್ತೋಲೆ ಆಗಲಿ ಅದ್ರ ಮೇಲೆ ಯಾವುದೇ ಆದೇಶ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಅದೇ ಪವರ್ ಇಲ್ಲ. ಇವತ್ತು ಒಂದು ಆಸ್ತಿ ಮೇಲೆ ಕೋರ್ಟ್ನಾಗ ದಾವೆ ಇದ್ದಾಗ ಆಸ್ತಿ ಖರೀದಿ ಹಾಕದೇನ್ರಿ? ಇದು ಸಾಮಾನ್ಯ ರೈತರಿಗೆ ಗೊತ್ತದ್ರಿ. ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆ ಹೆಂಗೆ ಗೊತ್ತಿಲ್ಲ? ತಳವಾರ ವಿಚಾರ ಇವತ್ತು ಕೋರ್ಟಲ್ಲಿದೆ, ಅದ್ರ ಮೇಲೆ ಮತ್ತೊಂದು ಸುತ್ತೋಲೆ ಮಾಡ್ತೀರಿ ಅಂದ್ರೆ ಸ್ವಲ್ಪ ನಿಮ್ಮ ಹಿಂದೆ ಮುಂದೆ ಇದ್ದವ್ರಿಗೆ, ನಿಮ್ಮ ಕಾರ್ಯದರ್ಶಿಗಳಿಗೆ, ನಿಮಗೆ ವಿಶೇಷ ಸಹಾಯಕರಾದಂಥವ್ರಿಗೆ ಸ್ವಲ್ಪ ಕೇಳಿ ತಿಳ್ಕೊರಿ. ಯಾಕಂತಂದ್ರೆ ನಾವು ನಿಮ್ಮನ್ನು ಕೇಳಬೇಕಾಗ್ತದ. ಅನುಭವಿ ಮುಖ್ಯಮಂತ್ರಿ ತಪ್ಪು ಮಾಡಬಾರ್ದು. ಯಾರೋ ಸಣ್ಣ ಪುಟ್ಟ ಜನ ತಪ್ಪು ಮಾಡಿದ್ರ ಹೋಲ್ ಬಿಡು ಅಂತಾರ. ಒಬ್ಬ ಮುಖ್ಯಮಂತ್ರಿಯಾಗಿ, ಮುತ್ಸದಿ ಮುಖ್ಯಮಂತ್ರಿಯಾಗಿ, ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯಾಗಿ ಈಗ ತಳವಾರಿಗೆ ಅನ್ಯಾಯ ಮಾಡಕ್ ಹೊಂಟ್ರಿ ಅಂದ್ರೆ ನೀವೇ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಸಾಹೇಬ್ರೆ ನಾವು ಕೇಳಬೇಕಾಗ್ತದ. ಅದಕ್ಕಾಗಿ ಇವತ್ತು ತಳವಾರ ಸರ್ಟಿಫಿಕೇಟ್ ಇವತ್ತು ಆಲಮೇಲ ತಹಸೀಲ್ದಾರ ಏನು ಹೇಳ್ತಾರಂದ್ರ 2020 ಒಂದು ಸುತ್ತೋಲೆ ಉಲ್ಲೇಖ ಆಗ್ತಾರ. ಪುಣ್ಯಾತ್ಮಗೆ ಸ್ವಲ್ಪ ಅನುಭವದ ಕೊರತೆ ಇರಬೇಕು, ನಾಲೆಜ್ ಇಲ್ಲ ಅವ್ರಿಗೆ. ಇವತ್ತು ನಾವು ಹೋರಾಟ ಮಾಡಕ್ಕಿದ್ದು ಸಭೆ ಸೇರಿದ್ದೆವು, ಪೂರ್ವಭಾವಿ ಸಭೆ. ಇವತ್ತು ಫೋನೇ ಮಾತಾಡಿದಾಗ ಇಲ್ಲ ಅದು ಸರಿಪಡಿಸ್ತೀನಿ ಅಂದಾಗ ನಾವು ಇದನ್ನು ಮನವಿ ಕೊಡಬೇಕಂತ ಬಂದೆವು. ಯಾಕಂದ್ರೆ ಅದೇ ಸಮುದಾಯಕ್ಕೆ ಸೇರಿದ ತಳವಾರರು ಅಂತ ಹೇಳ್ತಾರೆ ಇವರು. ಯಾವ ಸಮುದಾಯಕ್ಕೆ ಸೇರಿದ್ರೆ ಹಿಂದೂ ತಳವಾರತ್ತ ಒಂದೇ ತಳವಾರದ ಕರ್ನಾಟಕ ರಾಜ್ಯದಲ್ಲಿ ಆ ಸಮುದಾಯಕ್ಕೆ ಸೇರಿದ ಈ ಸಮುದಾಯಕ್ಕೆ ಸೇರಿದ ಅಂತೇಳಿ ಸಾಬೀತುಪಡಿಸಲಿಕ್ಕೆ ಯಾವ ಮಗನಿಂದ ಸಾಧ್ಯ ಇಲ್ಲ. ಇರೋದು ಒಂದೇ ತಳವಾರ. ಈ ತಳವಾರಿಗೆ ಅನ್ಯಾಯ ಮಾಡಿದ್ರೆ
ಈ ತಳವಾರಿಗೆ ಏನಾದರೂ ಸಂದಿಗ್ಧ ಸ್ಥಿತಿ ತಂದಿಟ್ರೆ ಈಗಾಗಲೇ ಹಿಂದೆ ಹೇಳಿ ಕೆಡವೆ ಅವನು ಇನ್ನು ಮುಂದೆ ಹೇಳಿ ಕೆಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಾನು. ತಳವಾರ ಸರ್ಟಿಫಿಕೇಟ್ ತಡಿಬಾರ್ದು. ಇವತ್ತು ಆಲ್ಮೇಲ್ ತಹಸೀಲ್ದಾರ್ ಅವರಿಗೆ ಆಗ್ರಹ ಪಡಿಸ್ತಾ ಇದ್ದೀನಿ ನಾನು. ಯಾವಾಗ ಒಂದು ಹಿಂದಿನ ಸುತ್ತೋಲೆ ಉಲ್ಲೇಖ ಕೊಟ್ಟು ಅದೇ ಸಮುದಾಯಕ್ಕೆ, ಯಾಕಂದ್ರೆ ಹಿಂದಿನ ಸುತ್ತೋಲೆ ಹೋಗಿಂದ ಮತ್ತು 3-4 ಸುತ್ತೋಲೆಗಳು ಬಂದವ. ಈಗ ಯಾಕಪ್ಪ ನೀ ಹಿಂದಿನ ಸುತ್ತೋಲೆ ಹಚ್ಚಿದೆ, ಅದೇನು ರನ್ ಅದು ಹಿಂದಿನ ಸುತ್ತೋಲೆ ಅದು ಸರಿ ಇಲ್ಲತ್ತೆ, ಮತ್ತು ಸುತ್ತೋಲೆಗಳು ಬರ್ಲಾಕತ್ತವ. ಅವು ಸರಿ ಇಲ್ಲತ್ತೆ. ಸಿದ್ದರಾಮಯ್ಯ ಸಾಹೇಬರು ಒಂದು ಸುತ್ತೋಲೆ ಮಾಡಿದ್ದಾರೆ, ಅದು ಮೀರಿ ಇವತ್ತು ನಾವು ಕೋರ್ಟ್ನಲ್ಲಿದ್ದೆವು. ಮತ್ತು ನೀವು ತಳವಾರ ಗೆಜೆಟ್ ಆಗಿ ಬಂದಿದ್ದದ, ಸೆಂಟ್ರಲ್ ಗೌರ್ಮೆಂಟಿಗೆ ಕ್ಲಾರಿಫಿಕೇಶನ್ ಹೋಗಿ ಬಂದಿದ್ದದ, ನಮಗೆ ಈಗಾಗಲೇ ಇಂದ ಕೋರ್ಟ್ಲಿಂದ ಸರ್ಟಿಫಿಕೇಟ್ ತೊಗೊಂಡಿದ್ದದ. ಸುಮ್ಮನೆ ನೀವು ಕೆಣಕಾಕ ಬಂದ್ರ ಇದರ ಪರಿಣಾಮ ನೀವು ಎದುರಿಸಬೇಕಾಗ್ತದ. ಈಗ ನಮಗೆ ಹಿಂದಿನಂಗೆ ನಮಗೆ ಭಾಳ ತಾಳ್ಮೆ ಉಳ್ಕೊಂಡಿಲ್ಲ. ಕಾನೂನನ್ನು ನಾವು ಕೈಗೆ ತೊಳುವಂಥ ಸಂದರ್ಭಗಳು ನೀವು ನಮಗೆ ತರಬೇಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಹಕ್ಕನ್ನು ಸರಿಯಾಗಿ ನಮಗೆ ಕೊಟ್ಟರೆ ಸರಿಯಾದ, ಕೊಡದೆ ಹೋದ್ರೆ ಯಾರ್ಯಾರು ಅಧಿಕಾರದಾಗಿದ್ರಲ್ಲ ಎಲ್ಲರಿಗೆ ಮಾಜಿ ಮಾಡುವಂಥ ತಾಕತ್ ಈ ತಳವಾರ ಸಮಾಜಕ್ಕದ. ನಾವು ಗಾಡಿನ ತೋರಿಸ್ತೇವೆ. ಆ ಕಾರಣಕ್ಕಾಗಿ ಒಂದು ವಾರ ಗಡುವು ಕೊಡ್ತಾ ಇದ್ದೆವು, ಸೋಮವಾರ ತನಕ ಗಡುವು ಕೊಡ್ತಾ ಇದ್ದೇವೆ ನಾವು ಆಲ್ಮೇಲ್ ತಾಲೂಕಾ ತಹಸೀಲ್ದಾರ್ ಅವರಿಗೆ. ಸೋಮವಾರದೊಳಗೆ ಸರಿಪಡಿಸಿ ನಮಗೆ ಇತ್ಯರ್ಥಪಡಿಸಿ ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವತ್ತು ತಳವಾರಿಗೆ ಸರ್ಟಿಫಿಕೇಟ್ ಕೊಟ್ಟರೆ ಚಲೋ ಅದ. ಇಲ್ಲಾಂದ್ರೆ ಮುಂದೆ ನಾವೇನು ಮಾಡ್ತೇವೆ ನೀವೇನು ಮಾಡ್ತೀರಿ ಅನ್ನೋದು ಮುಂದೆ ಗೊತ್ತಾಗ್ತದೆ. ಇವತ್ತು ಬೇಳಿ ನಮ್ಮ ಮೇಲೆ ಕೇಸ್ ನೋಡೋಣ, ನಾವು ಮುತ್ತಿಗೆ ಹಾಕ್ತೇವೆ, ರೋಡ್ ಬಂದ್ ಮಾಡ್ತೇವೆ, ಇವತ್ತು ನಿಮ್ಮನ್ನು ಹೊರಗೆ ಎಳಿತೇವೆ, ತಂದು ರೋಡಿಗೆ ಕುಂದಿರಿಸ್ತೇವೆ. ಆ ತಾಕತ್ತು ಈ ತಳವಾರಿಗೆ ಐತಿ.